ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಜಕ್ಸಂದ್ರ ಗ್ರಾಮಕ್ಕೆ ನೀರಿನ ಸಮಸ್ಯೆ ಇರೋದ್ರಿಂದ ಸಾಕಷ್ಟು ಗ್ರಾಮಸ್ಥರು ಈಗ ನಗರಸಭೆಯ ಮುಂಭಾಗದಲ್ಲಿ ಬಂದು ಖಾಲಿ ಬಿಂದಿಗೆಗಳನ್ನ ಹಿಡ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುಡಿಯಲು ನೀರು ಕೊಡ್ತಾ ಇಲ್ಲ. ಬೇಸಿಗೆ ಕಾಲದಲ್ಲಿ ಬಹಳ ಸಮಸ್ಯೆಗಳಾಗ್ತಾ ಇದ್ದಾವೆ. ಏನು ಬಲಾಢ್ಯ ವ್ಯಕ್ತಿಗಳಿದ್ದಾರೆ, ಅವ್ರು ಕಾಸು ಕೊಟ್ಟರೆ ಮಾತ್ರ ಅವ್ರಿಗೆ ನೀರು ಬಿಡ್ತಾ ಇದ್ದಾರೆ. ಕಾಸು ಕೊಡೋಲ್ಲ ಅನ್ನೋಂಥ ಬಡವರಿಗೆ ನೀರಿನ ಸೌಲಭ್ಯ ಕೊಡ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಧಿಕ್ಕಾರವನ್ನು ಕೂರಿಸಿದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಹೋಗೋಣ. ಸರ್, ಇಲ್ಲಿ ಈಗ ಸಾಕಷ್ಟು ಜನ ಸೇರಿದ್ದೀರಾ, ಒಂದು ಧಿಕ್ಕಾರವನ್ನು ಕೂಗೋದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಏನು ಸಮಸ್ಯೆ ಆಗಿದೆ ಸರ್? ನೋಡಿ, ನಮ್ದು ಜಕ್ಸಂದ್ರ ಅಂತ ಒಂದು ಊರು. ಇವಾಗ 8 ವರ್ಷದ ಕೆಳಗಡೆ ನಗರಸಭೆ ಆಗಿ ಮೇಲ್ದರ್ಜೆಗೆ ಏರಿಸಿದ ಮೇಲೆ ಅರ್ಶಿನ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ವಾರ್ಡ್ ನಂಬರ್ 27 ಜಕ್ಸಂದ್ರ ಅಂತ ಒಂದು ವಾರ್ಡ್ ಆಗಿದೆ. 8 ವರ್ಷದಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಮೊದಲನೇದಾಗಿ ಎಲ್ಲರೂ ಕೇಳೋದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇ ಆದ್ಯತೆ ಬಂದ್ಬಿಟ್ಟು ನೀರು. ಪ್ರತಿ ವರ್ಷನೂ ನೀರಿಗಾಗಿ ಬಂದು ಹೋರಾಟ ಮಾಡಬೇಕು. ಇವ್ರ ಹತ್ರ ನಗರಸಭೆ ಅಧಿಕಾರಿಗಳ ಹತ್ರ ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡಾದ್ಮೇಲೆ ಇವರು ಆಮೇಲೆ ತಗೋ ಅಂತ ಹೇಳ್ಬಿಟ್ಟು ನಾಯಿಗೆ ಒಂದು ಬಣ್ಣ ಹಾಕ್ದಂಗೆ ಒಂದು ನೀರು ಹಾಕಿ ಹೇಳ್ತಾರೆ. ನಮ್ಮ ಏರಿಯಾದಲ್ಲಿ ಕಸ ಗುಡ್ಸಕ್ ಬರಲ್ಲ ಸ್ವಾಮಿ, ಕಸ ಎತ್ಕೊಂಡು ಹೋಗಕ್ ಬರಲ್ಲ, ತಡೆಯಣ ಕಸ ಗುಡ್ಸಕ್ ಬರಲ್ಲ, ಕಸ ಎತ್ತಕ್ ಬರಲ್ಲ. ಅವ್ರಿಗೆ ನಗರಸಭೆ ಅಧಿಕಾರಿಗಳಿಗೆ ಇಲ್ಲಿ ನೆಲಮಂಗಲ ಟೌನ್ ವ್ಯಾಪ್ತಿಯಲ್ಲಿ ಇದಾರಲ್ಲ 23 ಜನ ವಾರ್ಡು, ಹಳೇ ವಾರ್ಡ್ ಒಂದು ಪುರಸಭೆ ಕೌನ್ಸಿಲರ್ಗಳು ಅಷ್ಟೇ ಬೇಕಾಗಿರೋದು. ಏನಾದರೂ ನಗರಸಭೆ ಆಗಿ ಮೇಲ್ದರ್ಜೆಗೆ ಏರಿಸಿರೋಂಥ ಏರಿಯಾಗಳಿಗೆ ಎಲ್ಲರಿಗೂ ಇದೇ ಪ್ರಾಬ್ಲಮ್ಮು. ನಮಗೂ ಒಬ್ಬರು ಹೆಚ್ಚುವರಿ ಸದಸ್ಯರಿದ್ದಾರೆ. ಆಯಪ್ಪ ಅನುದಾನಗಳು ಕೊಟ್ಟರೆ ಇಲ್ಲಿ ಕ್ಷೇತ್ರದಲ್ಲಿರೋಂಥ ಹಿರಿಯ ನಾಯಕರುಗಳು ಆಯ್ತಾ ಅದನ್ನೆಲ್ಲ ತಡೆ ಹಿಡಿದವ್ರಂತೆ ಉತ್ತರ ಕೊಡ್ತಾರೆ. ಅದೇನೋ ಗೊತ್ತಿಲ್ಲ. ಇವಾಗ ಹೇಳಿದ್ದೀನಿ, ನಿಮ್ಮಲ್ಲಿ ಏನೇನು ದಾಖಲೆ ಐತೆ, ನಮ್ಮೂರಿಗೆ ಎಷ್ಟು ಬೋರ್ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬ ಇಂಜಿನಿಯರ್ಗೆ ಗೊತ್ತಿಲ್ಲ. ಯಾವತ್ತು ಒಂದು ಗ್ರಾಮದಲ್ಲಿ ಬಂದ್ಬಿಟ್ಟು ಯಾವಲ್ಲಿ ಪಾಯಿಂಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಬೇಕಾಗಿರೋದು ಉಸುಲಿ. ಎಲ್ಲಾನ ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ತಾರೆ, ಉಸುಲಿ ಮಾಡ್ಕೊಂತಾರೆ. ಆಯ್ತಾ, ಈ ಶಾಸಕರಾಗಿ ಈಗಾಗಲೇ 3 ವರ್ಷ ಆಯಿತು. ಮಾಡ್ತೀನಿ. 3 ವರ್ಷದಿಂದ ಯಾವುದೇ ರೀತಿಯಾದಂಥ ಶಾಸಕರ ಕಡೆಯಿಂದ ನಮ್ಮೂರಿಗೆ ಯಾವುದೇ ರೀತಿಯಾದ ಅನುದಾನಗಳು ಬಂದಿಲ್ಲ. ಮುಂದೆ ಮಾಡಿ ನಮ್ಮೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಒಂದು ರಿಕ್ವೆಸ್ಟ್ ಕೊಡ್ತೀವಿ ಅವ್ರ ಕಡೆಗೆ. ಆಯ್ತಾ? ಅಲ್ಲ ಸ್ವಾಮಿ, ಬೆಳಗ್ಗೆ ಎದ್ದರೆ ಮುಖ ತೊಳೆಯೋದ್ರಿಂದ ಸ್ಟಾರ್ಟ್ ಆಗೋದು ನೀರಿಂದ. ನಮ್ಮೂರಲ್ಲಿ ನೀರಿಗೆ ದೊಡ್ಡ ಸಮಸ್ಯೆ. ಸೌಕರ್ಯಗಳಲ್ಲಿ, ಮೂಲ ಸೌಕರ್ಯಗಳಲ್ಲಿ ಮೊದಲನೇ ಆದ್ಯತೆ ನೀರು. ನೀರಿಗಾಗಿ ಹಾಹಾಕಾರ ಐತೆ. ಇವ್ರು ಹೇಳ್ತಾರೆ ನಗರಸಭೆಯಲ್ಲಿ 10 ಗಾಡಿ ಇದೆಯಂತೆ. ಎಷ್ಟು ಮಾಫಿಯಾ ಇದೆ ಒಳಗಡೆ. ಒಬ್ಬ ಕಮಿಷನರ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದೇ ಒಂದು ಯಾವ್ದಾರ ನಗರಸಭೆ ಗಾಡಿಯಲ್ಲೇ ತಂದು ನಿಲ್ಲಿಸ್ಲಿ ಮುಂದೆಗಡೆ. ಒಂದು ಗಾಡಿ ಮೇಲೆ ಉಚಿತ ನೀರು ಸರಬರಾಜು ನಗರಸಭೆ ವತಿಯಿಂದ ಅಂತ ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಏನಕ್ಕೆ ಬರ್ದಿಲ್ಲ? ಯಾಕೆಂದ್ರೆ ಮಾಫಿಯಾ. ಅವ್ನ ಬಾಡಿಗೆನೂ ಹಾಕೊಂಡು ದುಡ್ಡು ಮಾಡ್ಕೋಬೋದು. ಒಂದು GPS ಹಾಕೋರ ಕೇಳ್ರಿ. ಏನೈತೆ, ಒಂದು ಟೆಂಡ್ರ್ ಕೊಡಬೇಕಾದ್ರೆ 10 ಟ್ಯಾಂಕರ್ ಸಾಕ ಸ್ವಾಮಿ? ಇಲ್ಲಿಂದ 1 ಲಕ್ಷ ಪಾಪ್ಯುಲೇಷನ್ ಇರೋಂಥ ಒಂದು ಅಲ್ಲಲ್ಲ ಒಂದು ನಗರಸಭೆ ವ್ಯಾಪ್ತಿಗೆ 10 ಗಾಡಿ ಅಂತ ಹೇಳ್ತಾರೆ. ಇಲ್ಲ, ಎಲ್ಲ ಇವರು ಪಾಪ ಅವನು ಯಾರೋ ಕಾಂಟ್ರಾಕ್ಟರ್ ಇರಬೇಕು, ಅವನ ಹತ್ರ ಎಲ್ಲ ವಸೂಲಿ ಕಮಿಷನ್ನು, ಇವ್ರಿಗೆ ಕಾಸು ಕೊಡಬೇಕು. ಅವನು ಯಾವುದೋ ವಾಮ ಮಾರ್ಗದಲ್ಲಿ ದುಡ್ಡು ಮಾಡಬೇಕು. ಟ್ಯಾಂಕರ್ ಮೂಲಕ ಯಾವತ್ತೂ ಅದನ್ನು ಪೂರೈಸೋಕ್ಕಾಗಲ್ಲ. ನಮಗೆ ಕೊಳವೆ ಬಾವಿ ಕೊರಿಸ್ಬೇಕು ಅಂತ ಆಗ್ರಹ ಮಾಡಿದ್ದೀವಿ. ಮುಖ್ಯವಾಗಿ ವಾಟರ್ ಮ್ಯಾನ್ಗಳು ಫುಲ್ ಎಲ್ಲ ರೋಡಿಗಳು ಆಗ್ಬಿಟ್ಟವ್ರೆ. ಅವ್ರನ್ನ ಬದಲಾವಣೆ ಮಾಡಿ ಜನಗಳಿಗೆ ನೀರು ಕೊಟ್ಟವ್ರಿಗೆ ನೀರು ಬಿಡ್ತಾನೆ. ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ನೀರಿಲ್ಲ. ವಾಲ್ ಹಾಕ್ಬಿಟ್ಟು ಆ ಕಡೆ ಲೈನ್ಗೆ ಹೋಗಂಗೆ ಮಾಡಿಬಿಡ್ತಾರೆ. ದಯಮಾಡಿ ಇವಾಗ ಅದನ್ನೆಲ್ಲ ಕೇಳಿದ್ವಿ. ನಾವು ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರು ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಡಿದ್ವಿ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಸರ್, ಈಗ ಹೆಂಗಸರು ಮಕ್ಕಳು ಸಮೇತ ಖಾಲಿ ಬಿಂದಿಗೆಗಳನ್ನ ಇಟ್ಕೊಂಡು ಬಂದಿದ್ದೀರಾ. ಖಾಲಿ ಬಿಂದಿಗೆಗಳನ್ನು ತೋರಿಸಿ ಏನನ್ನ ಕೇಳೋ ಪ್ರಯತ್ನ ಮಾಡ್ತಾ ಇದ್ರು. ಸಾವು ಖಾಲಿ ಬಿನ್ಗೆ ತಂದಿರೋದು ನೀರಿಗೋಸ್ಕರ. ನೀರು 8 ವರ್ಷದಿಂದ ಮೇಲ್ದರ್ಜೆಗೆ ನಗರಸಭೆಗೆ ಮರ್ಜ್ ಮಾಡ್ಕೊಂಡಾಗಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳನ್ನ ಯಾವುದೇ ಒಂದು ಮೋರಿ ಕ್ಲೀನ್ ಮಾಡ್ತಿಲ್ಲ, ನೀರು ಕೊಡ್ತಿಲ್ಲ. ಮೊದಲನೇ ಆದ್ಯತೆ ನೀರಿಗೆ ಕೊಡಬೇಕು. ನೀರಿಗೆ ಕೊಟ್ಟರೆ ಎಲ್ಲರೂ ಎಲ್ಲ ಕೆಲಸನೂ ಆಗ್ತದೆ. ನೀರು ಬಿಡ್ರಿ ಅಂದರೆ ಇಂಜಿನಿಯರು ಇರ್ರಿ, ಈ ಇಂಜಿನಿಯರ್ ಇರೋರು ವಾಟರ್ ಬಿಲ್ ಕಟ್ಟಿದ್ದೀರಾ, ವಾಟ್ಸಪ್ ಹಾಕಿ. ವಾಟರ್ ಬಿಲ್ ವಾಟ್ಸಪ್ ಹಾಕಲಿಲ್ಲ ಅಂದರೆ ನೀರಿಲ್ಲ
ಅಂತ ಇಂಜಿನಿಯರ್ ಹೇಳ್ತಾವ್ರಂತೆ. ಈಗ ನಮ್ಮ ಗ್ರಾಮ ಪಂಚಾಯತಿರು ಎಲ್ಲಿ ಕಟ್ಟಿರ್ತಾರೆ ಅಲ್ಲಿ ಕಾಲೋನಿಗಳಲ್ಲಿ ಎಷ್ಟೋ ಜನ ನೀರು ಕಟ್ಟಿರಲ್ಲ, ವಾಟರ್ ಬಿಲ್ ಕಟ್ಟಿರಲ್ಲ. ವಾಟರ್ ಬಿಲ್ ವಾಟ್ಸಪ್ ಹಾಕಿದ್ರೆ ನಾನು ನೀರು ಬಿಡ್ತೀನಿ, ಇಲ್ಲ ಅಂದ್ರೆ ನಿಮಗೆ ನೀರು ಟ್ಯಾಂಕ್ ಕಳ್ಸಲ್ಲ ಅಂತ ಅವ್ರಂತೆ. ದೌರ್ಜನ್ಯ. ನಗರಸಭೆ ಅಂದ್ರೆ ಪುರಸಭೆ ವ್ಯಾಪ್ತಿಲೂ 23 ವಾರ್ಡಲ್ಲೂ ಎಲ್ಲ ಅರ್ಥವು ವಾಟ್ಸಪ್ ಹಾಕ್ಸ್ಕೊಂಡು ನೀರು ಬಿಡ್ತಾವ್ರ ಇವರು. ಎಷ್ಟೋ ಜನ ಪುರಸಭೆ ವ್ಯಾಪ್ತಿಲಿ ವಾಟರ್ ಬಿಲ್ ಕಟ್ಟಿಲ್ಲ. ದಯವಿಟ್ಟು ಅದನ್ನ ಇಂಜಿನಿಯರ್ ಗಮನಕ್ಕೆ ನೀರಿನ ವ್ಯವಸ್ಥೆ ಮೊದಲು, ವಾಟರ್ ಬಿಲ್ ಆಮೇಲೆ ಕೇಳಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ. ದಯವಿಟ್ಟು ನೀರು ಬಿಡ್ಲಿ, ಜಗಸಂದ್ರ ಗ್ರಾಮಕ್ಕೆ ಅಭಿವೃದ್ಧಿ ಪಡಿಸ್ಲಿ, ಯಾವುದೋ ಪೋರ್ಟಿಂಗ್ ಫೈನಾನ್ಸ್ ಎಲ್ಲ ಇದು ಮಾಡಲಿ. ಸೊ ವೀಕ್ಷಕರೇ, ಇದಿಷ್ಟು ಜಗಸಂದ್ರ ಗ್ರಾಮದ ಗ್ರಾಮಸ್ಥರ ಮಾತಾಗಿತ್ತು. ಸಾಕಷ್ಟು ಮಹಿಳೆಯರು ಸೇರಿದಂತೆ ವೃದ್ಧರು ಕೂಡ ಇಲ್ಲಿ ಬಂದು ನೀರಿನ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ನೀರು ನಮಗೆ ನಗರಸಭೆ ವ್ಯಾಪ್ತಿಯಿಂದ ನಮಗೆ ಸೌಲಭ್ಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ನಾವು ನಗರಸಭೆಯ ಅಧಿಕಾರಿಗಳಿಗೆ ಛೀಮಾರಿ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ. ಮುಂದೆ ಈ ಎಲ್ಲ ಸಮಸ್ಯೆಗಳಿಗೆ ನಗರಸಭೆಯ ಪೌರಾಯುಕ್ತರಾದಂತಹ ಗಂಗಾಧರ್ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.